ಒಳಗ 9 ಬಾಗಿಲು ಓಪನ್ ಅದಾವು, ಇನ್ 2 ಬಾಗಿಲ ಮುಚ್ಚಾವ, ನಡಬಾರಕ ಬಂದ ಮುಚ್ಚಾವು. ಆ ಬಾಗಿಲುಗಳ ಹೆಸರು ಏನು ಅಂತ ಕೇಳ್ತಾನ್ರಿ. ಅಂದ್ರ ಆಧ್ಯಾತ್ಮಿಕ ಕೇಳತ್ತಾರ. ಕೇಳ್ತಾನ. ಹೌದು ತಮ್ಮ, 9 ಬಾಗಿಲು ಯಾವ ಯಾವ್ರಿ? 2 ಕಣ್ಣ, 2 ಇವು ಮೂಗಿನ ಹೊಳೆ, 4 ಅದು, ಕಿವಿ 2, 6 ಅದು, ಬಾಯಿ 7, 1 ಮೂತ್ರ ದ್ವಾರ, 8, 1 ಬುಧ ದ್ವಾರ. ಪುಷ್ಕ ಹಂಗಾತನ. ಹೌದಲ್ಲ. ಕೈಕಾಲು ಗಟ್ಟಿ ಬಾಯ ಹೋಗದಂಗ ಆಗಿರ್ಬೇಕು 3 ಮಂದಿನ. ಈ ಗಂಡ ಹಾಡವ್ರನ್ನ ಹೌದವ. ಈಗ ಸುದ್ದಿ ಬೇರೆ ತಂದಾರ್ರಿ. ಏನ್ ತಂದಾನ್ರಿ? ಎಲ್ಲಿ ನಿನ್ನೆ ಹಾಡ್ಲಕ್ ಹೋಗಿದ್ದತ್ರಿ ಶಾಪುರ್ ಮಗಲಾಗೆಲ್ಲಿ ಬನ್ನಟ್ಟಿಗತ್ತ. ಹೌದ್ರಿ. ನಾನು ಬರುತ್ನ್ಯಾಗ 1 ಕುದುರೆ ನೋಡಿ ಬಂದ ಹೇಳ್ತಾನ ಅಂತ ಹೇಳ್ತಾನ್ರಿ. ಲಕ್ಷ ಕೇಳಿ ದೈವದವ್ರು. ಹೌದ್ರಿ. ಬನ್ನಟ್ಟಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ನಿ, ಅಲ್ಲಿ 1 ಕುದುರೆ ನೋಡೀನಿ. ನೋಡೇನ್ರಿ. ಆ ಕುದುರೆಗೆ 5 ತಲೆ ಇದ್ದು, ಹೌದ, 14 ಕಾಲಿದ್ದು. ಎಲ್ಲಾರು ಕುದುರೆ ಬಾಯಿಗೆ ಮಕ್ಕಾಡ್ ಹಾಕಿರ, ಅದ್ರ ಕಾಲಿಗೆ ಮಕ್ಕಾಡ್ ಹಾಕ್ಯಾರತ್ತೀವ, ಲಗಾಮ ಹಾಕಿದ್ರಂತ ಹೇಳಿ. ಕುದುರೆ ಹೆಸರು ಏನ? ಇದು ಯಾವ ಕುದುರೆ? 5 ತಲೆ ಕುದುರೆ ಐತಿ, ಅದು ಯಾವ್ದ? ಅದಕ್ಕೆ 14 ಕಾಲದವ ಹೇಳತ್ಯಾರ. ಹೇಳ್ತಾನ್ರಿ ಗಂಡ ಹಾಡವ. ಬರ್ಕೋ ಬಸವಣ್ಣ, ನೀವೊಂದು ಮಾತು ಒಪ್ಪಗೋತ ನಂದದಿ. ಹೌದ. ಈ ಕುದುರೆ ಹೆಸರು ಜರ್ಕರ್ ನಾ ಹೇಳಿನಿ ಅಂದ್ರ ನನಕಿ ಈಕಿ ಶಾನೆ ಅದಾಳ ಅಂತ ಹೇಳಿ ಒಪ್ಪಗೋತನತ್ತ ಸ್ವತಃ ಮಂದ್ಯಾಗ ಅಂದಾನಿಲ್ರಿ ಗಂಡ ಹಾಡವ. ನೀವು ದೈವದವ್ರು ಕೇಳ್ಯಾರಿ. ಹೌದ. 5 ತಲೆ ಕುದುರೆ ಐತಿ. ಆ ಕುದುರೆ ಯಾವ್ದ? ಅದಕ್ಕೆ 14 ಕಾಲದವು. ಹೌದ್ರಿ. ಕಾಲಿಗೆ ಮಗಳ ಅಂದ್ರ ಕಾಲಿಗೆ ಮಗಳ ಹಾಕ್ಯಾರ ಅಂತ ಹೇಳ್ತಮ್ಮ. ಹೆಬ್ಬಟ್ಟಿಗೆ. ಅದಕ್ಕೆ ಒಂದು ಮಾತಾಡ್ಬೇಕಾಗೈತಿ. ಏನಾಗ್ಬೇಕಾಗೈತಿ ತಂಗಿ? ಇದನ್ನ ನಾ ತೆಗೆದು ಕೊಟ್ನಿ ಅಂದ್ರ ಏನ್ ಮಾಡ್ಬೇಕು? ನಾ ಶಾಣೆ ಅಂತೇಳಿ ನೀವು ಒಪ್ಪಗೋತನಂದದಿ. ಸತ್ತಿ ಬೆಂಕಿ ಜಾಗನ್ಯಾಗ ಮಾಸಾಳ ಊರಾಗ ಸಿದ್ದರಾಮೇಶ್ವರ ಜಾತ್ರೆ ನೀವು ಒಪ್ಕೊಳಕ್ಕ ಬೇಕು. ನಿನಕಿ ನಾ ಶಾಣೆ ಆತ ನೀವು ಒಪ್ಕೊಳಕ್ಕ ಬೇಕಿಲ್ಲ ತಮ್ಮ. 5 ತಲೆ ಕುದುರೆ ಅಂದ್ರೆ ಯಾವುದು? ಯಾವ್ದ್ರಿ? ಇದು ಬಹಳ ದೂರಿಂದ ಅಲ್ಲ. 5 ತಲೆ ಕುದುರೆ. ಆ ಕುದುರೆ ಅಲ್ಲಿದು ಯಾವ ಕುದುರೆ? 5 ತಲೆ ಎದಕ್ಕದವಪ್ಪ ಅಂದ್ರೆ ಮನುಷ್ಯ ಸತ್ತ ಬಳಕ ಸತ್ತಿರ್ತೈತಿ. ಸತ್ತ ಒಂದು ತಲಿ 4 ಮಂದಿ ಅವನು ಹೊತ್ತಿರ್ತಾರ. ಅವು 4 ತಲಿ. ಇವನು ಕೂಡ ಹೊತ್ತವನು 4 ತಲಿ, ಸತ್ತವನು 1 ತಲಿ, 5 ತಲಿ ಆದ್ರಿ. ಇನ್ನು 14 ಕಾಲದವತ್ರಿ. ಹೆಂಗ್ರಿ 14 ಕಾಲ? ಸತ್ತವನು 2 ಕಾಲ. ಆ 4 ಮಂದಿ ಹೊತ್ತಾರಲ್ಲ ಅವರು 2, 2, 4, 5, 6, 7, 8. ಇವನು ಹೊತ್ತವ್ರು 8 ಕಾಲ. ಹೌದ್ರಿ. ಸತ್ತವನು 2 ಕಾಲ. ಹೆಗಲ ಮೇಲೆ ಹೊತ್ತಿರ್ತಾರಲ್ಲ ಹೆಣ ಹೊತ್ತಾಗ, ಆಚಿ ಕಡೆ 1 ಕಾಲ, ಈಚಿ ಕಡೆ 1 ಕಾಲ, ಮುಂದೆ 2 ಕಾಲ, ಹಿಂದಕ್ಕೆ 2 ಕಾಲ ಇರ್ತಾವ. ಹೆಣ ಹೊತ್ತು ಹೊರತಾರ. ಅದೆಲ್ಲ ಬ್ಯಾಡಿಗೆ ಒಟ್ಟು ಮುಂದೆ 2 ಕಾಲ, ಹಿಂದೆ 2 ಕಾಲ. ಇವನು ಹೊತ್ತವ್ರು 4 ಕಾಲ, ಸತ್ತವನು 2 ಕಾಲ. ಆ ಹೆಣ ಒಯ್ಲಕ್ಕ ಏನು ಕಟ್ಟಿಗೆ ಮಾಡಿರ್ತಾರಲ್ಲ ವಿಮಾನ, ಆದ್ರೂ ವಿಮಾನ 4 ಕಾಲ. ಟೋಟಲ್ ಅದಾಗ 14 ಕಾಲ. ಅದು ಏನ ಒಂದು ಮಾತ್ರಿ ಏನೈತ್ರಿ? ಅದಕ್ಕ ಎಲ್ಲಾರು ಕುದುರೆಗೆ ಬಾಯಿಗೆ ಮಗಡ ಹಾಕಿರೋದ್ರ ಕಾಲಿ ಹಾಕ್ತಾರನ್ರಿ. ಸತ್ತವನ ಕಾಲಿಗೆ ಹೆಬ್ಬಟ್ಟು ಕಟ್ಟತಾರ್ರಿ. ಅಡ್ಡು ಕಟ್ತಾರೆ, ಹೆಬ್ಬಟ್ಟು ಕಟ್ಟತಾರ. ನೀ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕುಲ್ಲ ತಗೊಂಡು ಹೋಗ. ಈಗ ನೀ ಎಟ್ಟ ಮಾಡು ನನ್ನ ಕಾಲಾಗಿನ ಕರ್ರ. ನೀ ನನ್ನ ಬಗಲು ಬಚ್ಚ, ನನಕ ನೀ ಸಣ್ಣವನ ನೀನ ಅಂದದಿ. ಪ್ರಶ್ನೆದ ಉತ್ತರ ಬಿಡುಗಡೆ ಆತಂದ್ರ ನಾನ್ ನಿನಕಿ ನೀ ನನಕಿ ಶಾಣೆ ಅದೀವತ್ತೇನ ಒಪ್ಪಗೋತನ ತಿಳಿದಿ. ಏನ ಒಪ್ಪಗೋತೇನ 3 ಸಲ ಮುಕುಳಿ ಹೇಳಿತಿ ನೋಡು. ಇಲ್ಲೇ ನೀನ
ಬಾಗಿಲು ಹೆಸರೇನ ಕೇಳ್ತಾನು ಟೋಟಲ್ ಅದಾಗ 11 ಬಾಗಿಲಿದ್ದು ಹೌದು ಒಟ್ಟ 9 ಬಾಗಿಲು ಓಪನ್ ಅದಾವ ಈ ಶರೀರ ಒಳಗೆ ಅದಾವು ಇನ್ನು 2 ಬಾಗಿಲು ಮುಚ್ಚವ ಬಾಗಿಲು ಹೆಸರು ಏನಾತ ಕೇಳತ್ತಾರೋ ಕೇಳ್ತಾನ್ರಿ ಸಣ್ಣದೊಂದು ಸಕ್ಕಿ ಅಂದ ಆಯ್ತು ತಗೋಣ ಮುಂದೆ ಸವಾಲ್ಕ ಜವಾಬು ಹೌದು ಹೌದು ಹೆಣ್ಣಿಗಾಗಿ ಪಂಚಮುಖದ ರಾಮ ಶಿಶಿರ ಮಾಡಿಕೊಂಡು ತಮ್ಮ ಶಿಶಿರ ಮಾಡಿಕೊಂಡು ತಮ್ಮ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರ ಎಲ್ಲ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ ಮಗರಿ ಅವ್ರ ಹಚ್ಚಿಕೊಂಡ್ರ ಗೋಮ ಗಿಯಾಗ ಗಿಯಾಗ ಗಿಯಾ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರ ಎಲ್ಲ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ ಗಿಯಾಗ ಗಿಯಾಗ ಗಿಯಾ ಹೆಣ್ಣಿನ ಕಾಲಾಗ ಶ್ರೀರಾಮ ತೀಗುಡ ವನವಾಸವಾಗುವಮ್ಮ ತೀಗುಡ ವನವಾಸವಾಗುತ್ತಮ್ಮ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾಗ ಅಹನವಾದ ನೇಮಿ ಕೇಳ ಗಾನವಾದ ಗಾಮ ಗಿಯಾಗ ಗಿಯಾಗ ಗಿಯಾ ಹೆಣ್ಣಿಗಾಗಿ ಅತ್ತಿ ಬಾಳು ಧರ್ಮ ಹೆಣ್ಣಿಗಾಗಿ ಕೇಚಕ್ ಸತ್ತು ಹೋಮ ಹೆಣ್ಣಿಗಾಗಿ ಕೇಚ ಸತ್ತು ಹೋಮ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾರ ಅಣ್ಣನೇ ನೇಮ ಭೀಮ ಮಗರಿಯವ ಅಣ್ಣ ನೇಮ ಭೀಮ ವ್ಯಾಪಾರದಾಗ ಅಣ್ಣ ನೇಮ ಭೀಮ ಗಿಯಾಗ ಗಿಯಾಗ ಗಿಯಾ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾರ ಅಣ್ಣ ನೇಮ ಭೀಮ ನೇಮಿ ಕೇಳೋ ಅಣ್ಣ ನೇಮ ಭೀಮ ಗಂಡ ಹಾಡ ಅಣ್ಣ ನೇಮ ಭೀಮ ಗಿಯಾಗ ಹರಿಯೋಳು ಸಾವಳಗಿ ಗ್ರಾಮ ಈಶ್ಯಕ ನನಗಾನಲಿ ಹೇಮ ಈಶ್ಯಕ ನನಗಾನಲಿ ಹೇಮ ಆದಿಶಕ್ತಿ ಹಸ್ತಿ ದಸಗಿರ ಪಡ್ಕೊಂಡ್ರ ಕವಿ ನೇಮ ಕಮಿ ಕೇಳ ಪಡ್ಕೊಂಡು ಕವಿ ನೇಮ ಗಿಯಾಗ ಆದಿಶಕ್ತಿ ಹಸ್ತಿ ದಸಗಿರ ಪಡ್ಕೊಂಡ್ರ ಕವಿ ನೇಮ ಗಿಯಾಗ ಗಿಯಾಗ ಏನ್ ಹೇಳತ್ತೀರ ತಮ್ಮ ಏನ್ ಹೇಳ್ತಾರೆ ಹೆಣ್ಣಿಗಾಗಿ ಪಂಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ ಹೌದು ಸೊಕ್ಕ ಬಂದಿತ್ರಿ ನಮ್ಮ ಮದರಿ ಬಸಣ್ಣಗೆ ಹೆಂಗ ಬಂದದಲ್ಲ ಹೌದು ನಮ್ಮ ಅಪ್ಪ ದೊಡ್ಡ ಮಕ್ಕ ಅಪ್ಪ ಇದ್ರ ಮಗಲಾಗ ಮಕ್ಕಳಾಗ್ತಾವ ಹೌದ್ರಿ ಅಪ್ಪ ಇದ್ರನ ಎಲ್ಲ ಸಂಸಾರ ಬೆಳಗ್ತೈತಿ ಅಪ್ಪ ಅಂದ್ರೆ ಹೆಚ್ಚಿನಾವ್ ಹೌದು ಅತ್ ಹೇಳತ್ಯಾರ ತಮ್ಮ ಈಗ ಹೆಂಗ ಅಪ್ಪ ಇದ್ರ ಮಕ್ಕಳಾಗ್ತಾವ ನನ್ನಿಂದ ಜಗ ನಾನ ದೊಡ್ಡವ್ ನಾನ ಹೆಚ್ಚಿನಾವ್ ಇವಂಗ ಹೆಂಗ ಸೊಕ್ಕ ಬಂದತಿಲೆ ಹಿಂಗ ಇವ್ರ ಪಂಚಮುಖದ ಬ್ರಹ್ಮಗ ಸೊಕ್ಕ ಬಂದಿತ್ತು ಹೌದು ಬಂದಿದ್ರಲ್ಲ ಏನಂತ ಹೇಳಿ ಹೆಂಗವ ಪರಮಾತ್ಮ ಗಂಧಿವ ಬ್ರಹ್ಮ ಏನಂತ ನಿನಗ 5 ತಲೆ ಅದಾವ ನಿನಗ ಪಂಚಮುಖದ ಪರಮಾತ್ಮ ಅಂತ ಕರೆದಾರ ಹೌದು ನಿನಗ 5 ತಲೆ ಅದಾವ ಪಂಚಮುಖದ ಪರಮಾತ್ಮ ಅಂದ್ರ ಪಾರ್ವತಿ ನಿನ್ನ ಪೂಜೆ ಮಾಡ್ತಾಳ ಹೌದು ನನಗೂ 5 ತಲೆ ಅದಾವ ಅಂದ್ರ ನನ್ನ ಪೂಜಾನ ಮಾಡತ್ ಹೇಳಕ್ ಈಗ ಅಂದಿವು ನೋಡ್ರಿ ಹೌದು ನಿನಗ 5 ತಲೆ ಅದಾವ ಪೂಜೆ ಮಾಡ್ತಾಳ ನಿಂದ ನನಗೂ 5 ತಲೆ ಅದಾವ ನಿನಗೆ ನಾ ಕಮ್ಮಿ ಅದ ನೀನು ಹೌದು ನಂದು ಪೂಜೆ ಮಾಡತ್ ಹೇಳ ಹೌದು ಹೇಳು ಅಂದಾಗ ಒಂದ್ ಅಗದಾತಿಪ್ಪ ಏನಾತವ ಪರಮಾತ್ಮ ಅಂದ
ಇದು ಯಾಕೋ ಬಳ್ಳ ಕೂಡ ಅನ್ಲೆ ಕೈ ನುಂಗಂಗ್ ಕಾಣ್ತದ ಗಡಿ ಬಂದೈತಿ ಒಳಗ ನಾನೇ ಇದನ್ನ ಹಲಾಲ ಮಾಡ್ಬೇಕಂದವ ಹೌದು ಅವಾಗ ಅವ ಹಂಗ ಯಾಕೋ ಮಗನ ನನ್ನ ಹೆಂಡತಿಗೆ ನಿನ್ನ ಪೂಜಾ ಮಾಡ್ಬೇಕಾಕಿ 5 ತಲಿ ಅದಾವ ಅಂಟ್ಲೆ ನಾನು ಹೆಂಡತಿ ನಿನ್ನ ಪೂಜಾ ಮಾಡ್ಬೇಕಂತ ನೀ ಕೇಳ್ತಿದಿ ನಿಂದ ಒಂದು ತೆಲಿನ ತೆಗದ್ ನಿಂದ್ರ ಪೂಜೆ ಹಾಕ್ಯಾಕ ಮಾಡ್ತಾಳ ನಿಂದಂದಿವ್ ಹೌದು ಬರಬ್ರಿ ಏನ ಹೆಂಡತಿ ಕಲೆ ಪೂಜೆ ಮಾಡ್ಸೋದ್ ಹತ್ತೈತಿ ಬಾ ಅಂತ ಹೇಳಿ ಏನ್ ಮಾಡ್ದ ಉಗುರ್ಲೆ ಚೂಟಿ ಬಿಟ್ಟ ಒಂದು ತೆಲಿ ಕಡ್ಯಾಕಾತು ಈಗ ಚತುರ್ಮುಖ ಬ್ರಹ್ಮ ಬರೀ 4 ತೆಲಿ ಹೌದು ಈ ಸದನ ಹಾಕಿಯವ ಎದಕ್ಕ ಹೆಂಗ ಮತ್ತೊಬ್ಬರ ಹೆಣ್ಣು ಮಕ್ಕಳ ಮ್ಯಾಲ ಮನಸ್ಸು ಮಾಡಿ ಕಣ್ಣಿಟ್ಟದಕ್ಕಾಗಿ ತಲಿ ತಕ್ಕೊಂಡವ್ ನಿಮ್ಮ ದೇವರುಗಳು ಖರಿಯದವ ಅವ ಅಲ್ಲಿ ತಲಿ ತಕ್ಕೊಂಡನ ತಮ್ಮ ನೀ ನನ್ನ ಕೈಯಾಗ ತಲಿ ತಕ್ಕೋಬೇಡ ಮಾಸ್ಯಾಳ ಊರಾಗ ಹೌದು ಹುಷಾರ್ಲಿ ಹಾಡು ಏನ್ ಹೇಳತೈತಿ ಮತ್ ಇದು ಅಲ್ಲದ ಮತ್ರಿ ಮತ್ತೊಂದು ಮಾತು ಕೇಳ್ಯಾರ ತಮ್ಮ ಏನಂತವ ಅವರು ಕಲಿಯುಗದ ಕೇಳ್ಯಾರತ್ತ ಕಲಿಯುಗದ ಹೇಳ್ರತ್ತ ಕೃತ ತ್ರೇತಾಯುಗದ ಆಯುಷ್ಯ ಹೇಳ್ಯಾರತ್ತ ನೀ ನನಗ ದ್ವಾಪಾರ ಯುಗದ ಆಯುಷ್ಯ ಹೇಳು ನನಗ ಹೊಳಿ ನನಗ ಉಲಟಿ ಕೇಳ್ಯಾರಲ್ರಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಈಸ್ ಬಂದಂಗ ಹೊಳಿ ಬಹಳ ಈಡಲ್ಲ ಇಲ್ಲ ನಿನಗ ನಾವು 4 ಯುಗದ ಆಯುಷ್ಯ ಕೇಳೇನಂದ್ರ ನನಗ ಗೊತ್ತಿಲ್ದ ನಿನ್ನ ಕೇಳಿಲ್ಲ ನಿನಗಿಷ್ಟು ಹೊಳಿ ಸವಾಲ್ ಹಾಕ್ಲತ್ತೀನಿ ಅಂದ್ರೆ ಜವಾಬು ಗೊತ್ತಿಲ್ದ ಕೇಳ್ತಾನ ನೀನ ಅದಕ್ಕ ಕಲಿಯುಗದ ಆಯುಷ್ಯ ಹೇಳ್ರವ್ರು ಎಷ್ಟ 4,32,000 ವರ್ಷ ಆಯುಷ್ಯ ಐತಿ ಕಲಿಯುಗದಂದ ದ್ವಾಪಾರ ಹೇಳತ್ತು ನಾನು ಕೇಳತ್ಯಾರ ತಮ್ಮ ದ್ವಾಪಾರ ಎಷ್ಟ ಕೃತ ತ್ರೇತ ದ್ವಾಪಾರ ಹೊಳ್ಳಿ ಬಂದಿಗೆ ಚಾಲು ಆತು ಕಲಿಯುಗ ಕಲಿಯುಗಕ್ಕ 4,32,000 ವರ್ಷ ಆಯುಷ್ಯ ಐತಿ ಅಂದ್ರ ದ್ವಾಪಾರಕ್ಕೆ 8,64,000 ವರ್ಷ ಆಯುಷ್ಯ ಐತಿ ನೀ ಕೇಳಿರುವಂತದ ಪ್ರಶ್ನೆದ ಉತ್ತರ ಇದು ಇದು ದ್ವಾಪಾರ ಎಷ್ಟ 8,64,000 ವರ್ಷ ಆಯುಷ್ಯಿತ್ತು ದ್ವಾಪಾರ ಯುಗಕ್ಕ ನೀ ಹೇಳಿ ತ್ರೇತಾಯುಗಕ್ಕ 12,000 ವರ್ಷ ಐತ್ರಿ 12 ಲಕ್ಷ ಅಂತ ಹೇಳಿ 12 ಲಕ್ಷ ಆಗಂಗಿಲ್ಲ ಆಗುದಿಲ್ಲ ಅವ ನಮ್ಮ ಉತ್ತಮನ ಬಾಳ ಹೇಳತ್ತೇನ್ರಿ ಉತ್ತಮ ನಮ್ಮ ಕೈಯಾಗ ನೀಂದ ಸತ್ತಮೂನ ಏನ್ ಹಚ್ಚಿರಿ ನಾವೊಂದು ಕೇಳನ್ಲಿ ನೀವೊಂದು ಹೇಳತಿ ಹಂಗ್ಯಾಕು ಅದಕ್ಕೆ ತಮ್ಮ ಈಗ ಹೊಳ್ಳಿ ಏನ ಕೇಳ್ಯಾರ ಸವಾಲ ಈ ಜೀವಾತ್ಮ ನನ್ನ ಶರೀರ ಒಳಗ ಬಂದ ಕೂತೈತಿ ಅಂತ ನೀ ಹೇಳ್ತಿ ಅಂದ್ರೆ ಜೀವಾತ್ಮ ಶರೀರ ಒಳಗ ಬಂದ ಕೂಡ್ಬೇಕಾದ್ರೆ ಯಾವ ದ್ವಾರದಿಂದ ಬಂದ ಕೂಡ್ತೈತಿ ಈ ಶರೀರ ಒಳಗ 9 ಬಾಗಿಲು ಓಪನ್ ಅದಾವು ಇನ್ನು 2 ಬಾಗಿಲು ಮುಚ್ಚವು ಆ 2 ಬಾಗಿಲು ಹೆಸರೇನ ಅವು ಯಾವಾಗ ಓಪನ್ ಆಗಿ ಯಾವಾಗ ಮುಚ್ಚವತ್ ಕೇಳ ಮುಂದೆ ನಾವು ಕೇಳ್ತಾನೆ ತಗೋ ನೀನ ಸವಾಲು ಜವಾಬ ಅಲ್ಲೇ ಚಾದ ಅಂಗಡಿ ಕೂತ್ ಕೇಳ ಎದೋ ಅಲ್ಲ ಮದ್ರಿ ಅವರು ಏನೇನು ಹೌದವ ಏ ಸೌಡ ಇಲ್ಲದ ಸಾರಿ ಹೇಳುವೆ ನೆತ್ತ ಮಂಡ್ಯಾಗ ದೈವ ಎಲ್ಲ ಹೌದ ಅವನು ಹಂಗ ತಮ್ಮ ಜೀವಾತ್ಮದ ಬದ್ದಲ ತಗದ ಕೇಳ್ತೀರು ನನಗ ಏನು ಕೇಳ್ತೀನಿ ನನಗ ನಾನೇ ನಿನಗ ಕೇಳ್ಬೇಕಾದ್ರ ನೀನೇ ನನಗ ಮುಖಟ್ ಕೇಳ ಯಾವ ದ್ವಾರದಿಂದ ಬಂದ ಸೇರ್ತೈತೆ ಅಂದೇಳು ನನಗ ಪಕ್ಕ ಲಕ್ಷ ಎಟ್ಟ ಕೇಳ ಶರೀರದೊಳಗ ಜೀವಾತ್ಮ ಬಾಂಧ ಒಳಗ ಕೂಡ್ಬೇಕಾದ್ರ ಬಂದ್ರಿ ತಮ್ಮ ನೆತ್ತಿ ದ್ವಾರದಿಂದ ಬಂದ ಕೂಡ್ತಾವ ಹೇಗ ಅದಕ್ಕ ಹುಟ್ಟಿದ ಕೂಸಿನ ನೆತ್ತಿ ತಲೆ ಅಳ್ಳ ಎದ್ದಾರ ಹುಟ್ಟಿದ ಕೂಸಿನ ನೆತ್ತಿ ಪಳ್ಳ ಇರ್ತೈತಿ ತಿಳ್ಕೊಯ್ಯನ ಮ್ಯಾಗ ತಮ್ಮ ತಿಳ್ಕೋಯಿನ ಮ್ಯಾಗ ಇದರ ಒಳಗ ಇನ್ನೊಂದು ಮಾತ ನನಗ ನೀನು ಒಟ್ಟ 9 ಬಾಗಿಲ ಓಪನ್ ಅದಾವ ಅಂತೀವ ನನಗ ಇನ್ನ 2 ಬಾಗಿಲ ಮುಚ್ಚ
ಜೀವಾತ್ಮ ತಮ್ಮ ಈ ಶರೀರ ಒಳಗ ಬಂದು ಕೂಡ್ಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದು ಕೂಡ್ತದೆ. ಏನೋ ನೆತ್ತಿ ದ್ವಾರದಿಂದ ಬಂದದ. ನೆತ್ತಿಲೆ ಬಂದು ಕೂಡ್ತತಿ ಅನ್ನಂಟ್ಲೆ ಹುಟ್ಟಿದ ಕೂಸಿನ ನೆತ್ತಿ ಹೊಳ್ಳಿರ್ತತಿ. ಬರೇ ಬಟ್ಟು ಒತ್ತಿದ್ರ ನೆತ್ತಿಯಾಗ ತೆಗ್ಗು ಬೀಳ್ತದ. ಅಲ್ಲಿ ಎಣ್ಣೆ ಹಾಕಿ 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 ತಾಯಿಗಳು ಎಣ್ಣೆ ಉಣಿಸಿದ್ರ ನೆತ್ತಿ ಗಟ್ಟಿ ಮಾಡ್ತಾರ. ಅದು ತಾಯಿದೇರಿಗೆ ಗೊತ್ತಾ? ಇದೇನು ಹಡಿಯಾದ ಹಿಂಗಾದ ಮೊದಲೇ ನಪುಸ್ಕಿದು ಇದಕ್ಕೆ ಏನು ಗೊತ್ತ? ಇದಕ್ಕೆ ಯಾಕೆ ಹೇಳ್ತಿ ಕತ್ತಿ ಗತಿ ಕತ್ತಿ ಪಾಡೋದು ಅದಕ್ಕ ಆತಾತ ಅಲ್ಲ. ಜೀವ ಬಂದು ಕೂಡ್ಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದು ಕೂಡ್ತೈತಿ. ಬಂದದ. ಇನ್ನು ಈ ಶರೀರ ಒಳಗ 9 ಬಾಗಿಲು ಓಪನ್ ಅದಾವು, ಇನ್ನು 2 ಬಾಗಿಲ ಮುಚ್ಚಾವ. ನಡಬಾರಕ ಬಂದ ಮುಚ್ಚಾವು. ಆ ಬಾಗಿಲುಗಳ ಹೆಸರು ಏನು ಅಂತ ಕೇಳ್ತಾನ್ರಿ. ಅಂದ್ರ ಆಧ್ಯಾತ್ಮಿಕ ಕೇಳತ್ತಾರ. ಕೇಳ್ತಾನ. ಹೌದು ತಮ್ಮ 9 ಬಾಗಿಲು ಯಾವ್ರಿ? 2 ಕಣ್ಣ 2 ಇವು ಮೂಗಿನ ಹೊಳೆ 4 ಅದು ಕಿವಿ 2 6 ಅದು ಬಾಯಿ 7 ಒಂದು ಮೂತ್ರ ದ್ವಾರ 8 ಒಂದು ಬುಧ ದ್ವಾರ. ಪುಷ್ಕ ಹಂಗಾತನ. ಹೌದಲ್ಲ. ಅವ ಟೋಟಲ್ 9 ಮುಚ್ಚಾವ. ಇದ್ರೊಳಗೆ 2 ಮುಚ್ಚಾವು. ಅವ ಮುಚ್ಚಿರ ಹೆಸರು ಏನಂದ್ರ ಎಲ್ಲಿ ಮುಚ್ಚಾವು? ತಮ್ಮ ಮುಚ್ಚಾವು. ಯಾವಾಗ ಮುಚ್ಚಾವ ಅಂದ್ರೆ ಅದ ಹಡದ ತಾಯಿಗೆ ಗೊತ್ತಾಗ್ತತಿ. ಇದಕ್ಕೆ ಏನು ಗೊತ್ತಿದ್ ಪರದೇಶ ಊರಿಲ್ಲ ಪೇರಿ ಹಾಕೋದು ಸೈರೆ ನಾಯಿಗತೆ ತಿರುಗೋದಿದು ಬಾಗಲ ಕಾಯುವುದೇನು ಏನು ಗೊತ್ತಾಗೋದೈತಿ. ತಮ್ಮ ಇನ್ನು 2 ಬಾಗಿಲು ಯಾವಾಗ ಮುಚ್ಚಾವಂದ್ರ ತಾಯಿ ಹೊಟ್ಲಿ ಇದ್ದಾಗ ಅಕ್ಕಿ ಉಂಡಿರುವಂತ ಅನ್ನ ಒಳಗ ಕೂಸ ಬಾಯಿಲೆ ತಿನ್ನಂಗಿಲ್ಲ, ಹೊಂಕಳ ಹುರಿಲೆ ಉಣ್ಣತೈತಿ ಒಳಗ. ಏನೋ ಬಾಯಿಲೆ ಉಣಂಗಿಲ್ಲ. ಕೂಸಿಗೆ ಮಾಸಿಗೆ ತಾಯಿ ಹೊಂಕಳ ಹುರಿಗೆ ಅದಕ್ಕ ಅಟ್ಯಾಚ್ ಇರ್ತೈತಿ ಒಳಗ. ಅಕ್ಕಿ ಮೊದಲಿನ ತುತ್ತು ಉಂಡಳಂದ್ರ ಹೊಂಕಳ ಹುರಿಲೆ ಹೋಗಿ ಕೂಸಿನ ಹೊಟ್ಟ್ಯಾಗ ಹೋಗ್ತೈತಿ. ಅದಕ್ಕ ಕೂಸ ಹುಟ್ಟಿದ ತಕ್ಷಣ ಏನ್ ಮಾಡ್ತಾರ ತಮ್ಮ ಆ ಕೂಸಿಗೆ ಮತ್ತೆ ಹೊಂಕಳ ಹುರಿಗೆ ಏನ್ ಮಾಡ್ತಾರೆ? ಒಂದು ಗೇನು ಪರಕಿಟ್ಟು ಹೊಂಕಳ ಹುರಿ ಕಟ್ ಮಾಡ್ತಾರ. ಯಾವಾಗ ಕಟ್ ಆಗ್ತದ? ಯಾವಾಗ ತಾಯಿ ಗರ್ಭದೊಳಗಿದ್ದಾಗ ಹೊಂಕಳ ಹುರಿ ಓಪನ್ ಇತ್ತು. ಅದರಿಂದ ಊಟ ಮಾಡ್ತಿತ್ತು. ಯಾವಾಗ ಭೂಲೋಕಕ್ಕೆ ಬಂದು ಬಿತ್ತಲ್ಲ ಆ ಕೂಸಿನ ಹೊಂಕಳ ಹುರಿ ಕಟ್ ಮಾಡ್ತಾರು. ಕಟ್ಟಾದಾಗ ಒಂದ ತಿಂಗಳ 15 ದಿವಸ ಗಂಟೆ ಆದಾಗ ಯಾ ಕೂಸಿಗೆ ಎಟ್ಟು ಎಣ್ಣೆ ಉಣಿಸಿ ಜಳಕ ಹಾಕ್ತಾರಲ್ಲ ಆ ಹೊಂಕಳ ತಾನ ಮಾದ ಹೊಂಕಳ ಮುಚ್ಕೊಂಡ ಹೊಂಕಳ ಹುರಿ ಕಡಿಯಾಕಾಗಿ ಬೀಳ್ತೈತಿ. ಇದು ಹೊಂಕಳದ ಒಂದು ಬಾಗಿಲ ಮುಚ್ಚಿ ಬಿಟ್ಟ ಅದೊಂದು ಬಾಗಿಲ ಹುಟ್ಟಿದಾಗ ಓಪನ್ ಇರ್ತೈತಿ. ಅದು ಹುಟ್ಟಿದ ಬಳಕ ಆ ಹೊಂಕಳ ಹುರಿ ಬಾಗಿಲ ಮುಚ್ಚಗೋತೈತಿ. ಇದು 1ನೇ ಬಾಗಿಲ. ಏನು 2ನೇ ಬಾಗಿಲ ಮುಚ್ಚಗೊಂಡೈತಿ ಅಂದಿ ಅದ ನೋಡ. ತಾಯಿ ಹೊಟ್ಟಿ ಒಳಗಿದ್ದಾಗ ಜೀವ ಬಂದ ಕೂಡ್ಬೇಕಾದ್ರ ನೆತ್ತಿ ದ್ವಾರದಿಂದ ಕೂಡ್ತೈತಿ. ಹೊರಗೆ ಬರ್ಬೇಕಾದ್ರ ಕೂಸಿನ ನೆತ್ತಿ ಗಚ್ಚಿ ಮಾಡ್ಬೇಕಾದ್ರೆ ಹುಟ್ಟಿದ ಬಳಕ ಪೊಳ್ ಇರ್ತೈತಿ ಅಂದ್ರೆ ಓಪನ್ ಇರ್ತೈತಿ. ಅದಕ್ಕೆ ಗಾಳಿ ಬಡಿ ಕೊಡಂಗಿಲ್ಲ ಹಿರಿಯರು. ಗಾಳಿ ಬಡಿಸ್ಲಾಕ್ ಹೋಗಬೇಡ್ರಿ, ಕೂಸಿನ ನೆತ್ತಿ ಬೀಳ್ತೈತಿ. ಯಾಕ? ಅದು ಓಪನ್ ಇರ್ತೈತಿ. ಅದಕ್ಕೆ ಯಾವಾಗ ನೆತ್ತಿ ಎಣ್ಣೆ ಉಣಿಸಿ ಗಚ್ಚಾಗಿ ಮುಚ್ಕೊಂಡು ಬಿಡ್ತೈತಿ ನೋಡು, ಅವಾಗ ಗಟ್ಟಿ ಆಗ್ತೈತಿ ನೆತ್ತಿ. ಒಂದು ಹೊಂಕಳ ಬಾಗಿಲ ಒಂದು ನೆತ್ತಿ ಬಾಗಿಲ. ನೀವು ಹುಟ್ಟಿದ ತಕ್ಷಣ ಇವೆರಡು ನಡಬಾರ್ಕ ಮುಚ್ಚಾವು. ನೀ ಕೇಳಿರುವಂತ ಪ್ರಶ್ನೆದ ಉತ್ತರ ನಂದು ಖುಲ್ಲ. ನಿನ್ನ ಊರಿಗೆ ಕಟ್ಕೊಂಡು ಹೋಗಿ ನಿನ್ನ ಪದರಾಗ ತಮ್ಮ. ಮತ್ತೇನಾಯ್ತ್ರಿ? ಅದಕ್ಕ ನಮಗ ಇನ್ನ ಒಂದು ಮಾತು ಹೇಳತ್ತೇರಿ. ಏನಂತ ಹೇಳ್ತಾನ್ರಿ? ಪಂಡ್ರಾಪುರ ವಿಠ್ಠಲ ದೇವ್ರ ಇದ್ದ ಅನಾಂಟ್ಲೇನ ಸಂತ ತುಕಾರಾಮ ಭಕ್ತ ಪುಂಡಲಿಕ ಜ್ಞಾನದೇವ. ಹೌದ್ರಿ. ಇವ್ರೆಲ್ಲ ಮೆಟ್ಟಿಗೆ ಹಚ್ಚಾರ. ನಮ್ಮ ಅಪ್ಪ ಅಂತವ್ರನ್ನೆಲ್ಲ ಮೆಟ್ಟಿಗೆ ಹಚ್ಚಾನು. ನಿಮ್ಮವು ಯಾವಕ್ಕೆ ನಮ್ಮ ಅಪ್ಪನ ಮೆಟ್ಟಿಗೆ ಹಚ್ಚಾರ ಕೇಳ್ತಾರ. ಗಂಡ ಹಾಡವ ನಿಮ್ಮ ವಿಠ್ಠಲ ದೇವ್ರ ಕಿವ್ರನ್ನ ಮೆಟ್ಟಿಗೆ ಹಚ್ಚಾನ. ನಿಮ್ಮ ವಿಠ್ಠಲ ದೇವ್ರನ್ನ ಮೆಟ್ಟಿಗೆ ಹಚ್ಚಿದವ್ರು ನಾವು. ಏನ್ ಅವರ ಈಗ ಹೇಳ್ತೀನಿ ಕೇಳ. ನಾ ಯಾವಲ್ಲಿ ನಿನ್ನ ಮೆಟ್ಟಿಗೆ ಹಚ್ಚೇನಿ ಹೇಳುವ.